ಇನ್ನು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ನಿವಾಸಕ್ಕೆ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಈಗ ಬಂದಿದ್ದಾರೆ. ವಿಧಾನಸೌಧದಲ್ಲಿ ಪಾಕ್ ಪರ ಏನು ಘೋಷಣೆ ಕೂಗಿದ್ದಾರೆ ಅನ್ನುವಂಥ ಒಂದು ಆರೋಪ ನಿನ್ನೆ ಕೇಳಿ ಬಂದಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಗೃಹ ಸಚಿವರ ನಿವಾಸಕ್ಕೆ ಈಗಾಗಲೇ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಬಂದಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸ ನಿನ್ನೆ ನಡೆದಂತಹ ಘಟನೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಸೊ ನಿನ್ನೆ ಆದಂತಹ ಒಂದು ಘಟನೆ ಏನಿದೆ, ನಿನ್ನೆ ವಿಧಾನಸೌಧದಲ್ಲಿ ನಾಸೀರ್ ಹುಸೇನ್ ಅವರು ಏನು ಜಯಬೇರಿಯನ್ನು ಬಾರಿಸಿದ್ರು, ರಾಜ್ಯಸಭೆಗೆ ಮತ್ತೊಮ್ಮೆ ಆಯ್ಕೆಯಾದರು ನಾಸೀರ್ ಹುಸೇನ್. ಆ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ಆರೋಪ ಕೇಳಿಬಂದಿತ್ತು. ಆದರೆ ಈ ಬಗ್ಗೆ ಮಾತನಾಡಿದಂತಹ ನಾಸೀರ್ ಹುಸೇನ್ ಹಾಗೆ ಅಲ್ಲಿದ್ದಂಥವರು ಕೂಡ ಕೆಲವೊಂದಿಷ್ಟು ಜನ ಕನ್ಫರ್ಮ್ ಮಾಡಿರೋ ಹಾಗೆ, ಇಲ್ಲ ಅಲ್ಲಿ ಪಾಕಿಸ್ತಾನ ಪರ ಅಲ್ಲ, ನಾಸೀರ್ ಹುಸೇನ್ ಜಿಂದಾಬಾದ್ ಅನ್ನುವಂಥದ್ರ ಬಗ್ಗೆ ಅವರು ಕೂಗಿದ್ರು. ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಅದನ್ನು ಬೇರೆ ರೀತಿಯಾಗಿ ಇಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾತುಗಳು ಬಂದವು. ಸೊ ಇದೆಲ್ಲದ ವಿಚಾರವಾಗಿ ಈಗ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಸರ್ಕಾರ ಇದ್ರ ಬಗ್ಗೆ ಈಗಾಗಲೇ ವಿಧಾನಸೌಧ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ಈಗ ನಡೀತಾ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಈಗ ಗೃಹ ಸಚಿವರ ನಿವಾಸಕ್ಕೆ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಕೂಡ ಬಂದಿದ್ದಾರೆ, ಮಾಹಿತಿಯನ್ನ ಶೇರ್ ಮಾಡ್ಕೊತಾ ಇದ್ದಾರೆ. ಸೊ ಪಕ್ಕದಲ್ಲಿರುವಂತಹ ಒಂದು ಆಡಿಯೋನ ನೀವು ಕೇಳ್ತಾ ಇದ್ರಿ, ಆಡಿಯೋ ಮತ್ತೆ ವಿಡಿಯೋನ ನೋಡ್ತಾ ಇದ್ರಿ. ಅಲ್ಲಿರುವಂತಹ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಕೂಗ್ತಾ ಇರುವಂತದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನಾಸೀರ್ ಸಾಬ್ ಜಿಂದಾಬಾದ್ ಅನ್ನುವಂಥ ಒಂದು ಘೋಷಣೆಯಲ್ಲಿ ಕೂಗ್ತಾ ಇರುವಂತದ್ದು. ಬಟ್ ಅದನ್ನ ನಾವು ಮನಸ್ಸಿನಲ್ಲಿ ಬೇರೆ ರೀತಿಯಾಗಿ ಅಂದ್ಕೊಂಡು ನೋಡಿದ್ರೆ ಖಂಡಿತವಾಗ್ಲೂ ಅದು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದು ಕೇಳಿಸುತ್ತೆ. ಸೊ ಬಹುಶಃ ಇದೇ ತಪ್ಪು ಕಲ್ಪನೆ ಆಗಿದೆ, ತಪ್ಪು ಗ್ರಹಿಕೆ ಆಗಿದೆ ಅನ್ನುವಂಥದ್ದನ್ನ ನಾಸೀರ್ ಹುಸೇನ್ ಅವರು ಕೂಡ ಹೇಳ್ತಾ ಹೋದ್ರು. ಹಾಗೆ ಅಲ್ಲಿದ್ದಂತಹ ಅವರ ಬೆಂಬಲಿಗರು ಕೂಡ ಅದನ್ನು ಹೇಳಿದ್ರು. ಬಟ್ ಅದಾಗಲೇ ಇದ್ರ ಬಗ್ಗೆ ಒಂದು ಸುದ್ದಿ ಹಬ್ಬಿ ಆಗಿತ್ತು, ಸಾಕಷ್ಟು ಜನ ಇದ್ರ ಬಗ್ಗೆ ಕಿಡಿಕಾರಿದ್ರು. ಬಿಜೆಪಿ ಕೂಡ ಈಗ ಇದನ್ನ ಪ್ರತಿಭಟನೆ ಮಾಡ್ತಾ ಇದೆ. ಇವತ್ತು ಕೂಡ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತಡರಾತ್ರಿವರೆಗೂ ಕೂಡ ಡಿಸಿಪಿ ಠಾಣೆಯಲ್ಲೇ ಉಳ್ಕೊಂಡಿದ್ರು. ಏನಾಗಿದೆ, ಏನು ವಿಚಾರ ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನು ನಡೆಸಿದ್ದಾರೆ. ಸಿಬ್ಬಂದಿ ಜೊತೆಗೆ ಕೇಂದ್ರ ವಿಭಾಗದ ಡಿಸಿಪಿ ಆಗಿರುವಂತಹ ಶೇಖರ್ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಪ್ರಕರಣದ ಮುಂದಿನ ತನಿಖೆ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ತನಿಖೆಗಾಗಿ 3 ವಿಶೇಷ ತಂಡಗಳನ್ನ ಕೂಡ ಈಗಾಗಲೇ ರಚನೆ ಮಾಡಿದ್ದಾರೆ. ಸೊ ಹಾಗೆ ನಾಸೀರ್ ಹುಸೇನ್ ಅವರ ಜೊತೆಗೆ ಬಂದವರಂತಹ ಪಟ್ಟಿಯನ್ನು ತಯಾರು ಮಾಡ್ಕೊಂಡಿದ್ದಾರೆ. ಯಾರ್ಯಾರಿದ್ರು, ಅವರ ಬೆಂಬಲಿಗರು ಯಾರು, ಅವರನ್ನೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ವಿಡಿಯೋಗಳನ್ನು ಪರಿಗಣಿಸಿ ಪತ್ತೆ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಸೊ ಘೋಷಣೆ ಕೂಗಿದವರು ಯಾರು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ವಿಧಾನಸೌಧ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ಸೊ ಆ ಒಂದು ವಿಡಿಯೋವನ್ನ ಜೊತೆಗೆ ಆಡಿಯೋನ FSLಗೂ ಕೂಡ ರವಾನೆ ಮಾಡಿ, ಸೊ ಅಲ್ಲಿ ಇದ್ರ ಬಗ್ಗೆ ಸತ್ಯಾಸತ್ಯತೆ ಏನಿದೆ, ಇದರಲ್ಲಿ ಇರುವಂತಹ ಆಡಿಯೋ ಏನು ಹೇಳುತ್ತೆ, ಯಾಕಂದ್ರೆ ಒಂದಷ್ಟು ಅಸ್ಪಷ್ಟವಾಗಿ ಕೇಳಿಸೋದ್ರಿಂದಾಗಿ ಇದು ನಿಜಕ್ಕೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರ ಅಥವಾ ನಾಸೀರ್ ಸಾಬ್ ಜಿಂದಾಬಾದ್ ಅನ್ನುವಂಥದ್ದನ್ನ ಕೂಗಿದಾರ. ಸೊ ಇದೆಲ್ಲದರ ಬಗ್ಗೆ ತನಿಖೆಗೆ ಈಗ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಇನ್ನು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಈಗ ಹೋರಾಟವನ್ನ ತೀವ್ರಗೊಳಿಸಿದೆ. ಹಾಗೆ ಘಟನೆಯ ಸತ್ಯಾಸತ್ಯ ತಿಳಿಯಲು ಈಗ ಪೊಲೀಸರು ಕೂಡ ಮುಂದಾಗಿದ್ದಾರೆ. FSLಗೆ ವಿಡಿಯೋವನ್ನ ಕಳಿಸೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಎಲ್ಲಾ ವಿಡಿಯೋಗಳನ್ನ ಈಗಾಗಲೇ ಪೊಲೀಸರು ಸಂಗ್ರಹಿಸ್ತಾ ಇದ್ದಾರೆ. ಆ ವಿಡಿಯೋ ಎಲ್ಲೆಲ್ಲಿ ಪ್ಲೇ ಆಗಿದೆ, ಎಲ್ಲಿ ನಮಗೆ ಸ್ಪಷ್ಟವಾದಂತಹ ಒಂದು ವಿಡಿಯೋ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ವಿಡಿಯೋದಲ್ಲಿರುವಂತಹ ಆಡಿಯೋ ಬಗ್ಗೆನೂ ಕೂಡ ಈಗ ತನಿಖೆ ನಡೆಸಲಾಗ್ತಾ ಇದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸೊ ವಿಧಾನಸೌಧದಲ್ಲಿ ಆಗಿರುವಂತಹ ಒಂದು ಪ್ರಕರಣ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಜಗದೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಈಗ ನಿನ್ನೆ ನಡೆದಂತಹ ಒಂದು ಘಟನೆ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹೇಗೆ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ, ಯಾವ ಹಂತದಲ್ಲಿ ಈಗ ತನಿಖೆ ನಡೀತಾ ಇದೆ, ಯಾವ್ಯಾವ ರೀತಿ ಈಗ 3 ತಂಡಗಳನ್ನು ರಚನೆ ಅನ್ನುವಂಥದ್ರ ಬಗ್ಗೆ ಕೂಡ ಸುದ್ದಿ ಇರುವಂಥದ್ದು, ಅಪ್ಡೇಟ್ಸ್ ಏನಿದೆ, ಡೀಟೇಲ್ಸ್ ಏನಿದೆ ಜಗದೀಶ್?
ಖಂಡಿತ ರೆಹಮಾನ್, ಯಾವಾಗ ಈ ರೀತಿಯಾದಂತಹ ಒಂದು ಘಟನೆ ವಿಧಾನಸೌಧದಲ್ಲಿ ನಡೆಯುತ್ತೆ, ಇದಾದ ಬಳಿಕವಾಗಿ ಮಾಹಿತಿಗಳನ್ನು ಪಡೆಯುವಂಥ ನಿಟ್ಟಿನಲ್ಲಿ ಮೊದಲನೇದಾಗಿ ಆ ವಿಡಿಯೋಗಳೇನಿದೆ ಆ ವಿಡಿಯೋಗಳನ್ನು ಒಂದು ಪರಿಶೀಲನೆ ಮಾಡುವಂಥ ಒಂದು ಕೆಲಸದಲ್ಲಿ ವಿಧಾನಸೌಧ ಪೊಲೀಸರು ಮುಂದಾಗ್ತಾರೆ. ಇನ್ನು ಅದಾದ ಬಳಿಕವಾಗಿ ಈಗಾಗಲೇ ಏನೊಂದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ಸುಮೋಟೋ ಪ್ರಕರಣ ಅಂದರೆ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಈ ರೀತಿಯಾದಂಥ ಒಂದು ಘಟನೆ ಸಂಬಂಧವಾಗಿ ಈಗಾಗಲೇ ಏನು ಮುಂದಿನ ಕ್ರಮ ಏನು ಮಾಡಬೇಕು ಅಂತ ಹೇಳಿ ಕೇಂದ್ರ ವಿಭಾಗದ DCP ಆಗಿರುವಂತಹ ಶೇಖರ್ ಅವರು ನಿನ್ನೆ ಠಾಣೆಯಲ್ಲೇ ಕುಳಿತುಕೊಂಡು ಸಾಕಷ್ಟು ಒಂದು ಟೀಮ್ ಜೊತೆಗೆ ಸಾಕಷ್ಟು ಒಂದು ಡಿಸ್ಕಷನ್ ಕೂಡ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ವಿಧಾನಸೌಧ ಠಾಣೆಯ ಇನ್ಸ್ಪೆಕ್ಟರ್ ಜೊತೆಗೆ ಸಿಬ್ಬಂದಿಗಳ ಸಂಬಂಧವಾಗಿ ಒಟ್ಟು 3 ತಂಡಗಳನ್ನು ರಚನೆ ಮಾಡಲಾಗಿರುವಂಥದ್ದು. ಮೊದಲನೇದಾಗಿ ಈಗಾಗಲೇ ಬಂದಿರುವಂತಹ ವಿಡಿಯೋ ಏನಿದೆ ಆ ವಿಡಿಯೋಗಳನ್ನು ಪರಿಶೀಲನೆ ಮಾಡುವಂಥದ್ದು. ಜೊತೆಗೆ ನಾಸಿರ್ ಹುಸೇನ್ ಅವರು ಇದ್ದಂಥ ಸಂದರ್ಭದಲ್ಲಿ ಅವರ ಜೊತೆ ಬಂದವರ ಪಟ್ಟಿ ಏನಿದೆ ಆ ಪಟ್ಟಿಯನ್ನು ಒಂದು ತರಿಸ್ಕೊಂಡು ಪರಿಶೀಲನೆಯನ್ನು ಮಾಡುವಂಥದ್ದು. ಇದರ ಜೊತೆಗೆ ಇದನ್ನು ಹೊರತಾಗಿ ಆ ಸಂದರ್ಭದಲ್ಲಿ ಅಲ್ಲಿ ಯಾರ್ಯಾರು ಇದ್ರು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅಲ್ಲಿ ಒಂದು ವೆರಿಫೈಯನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿರುವಂಥದ್ದು. ಈ 3 ಆಯಾಮಗಳಲ್ಲಿ ಈ ಪ್ರಕರಣದ ಮುಂದಿನ ತನಿಖೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಏನೊಂದು ಆ ವಿಡಿಯೋ ಏನಿದೆ ಆ ವಿಡಿಯೋಗಳನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡು ಆ ವಿಡಿಯೋವನ್ನು ಒಂದು FSLಗೆ ಕಳಿಸಿ ಒಂದು ಪರಿಶೀಲನೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿರುವಂಥದ್ದು. ಇನ್ನು ಇದನ್ನು ಹೊರತಾಗಿ ಕೂಡ ಈಗಾಗಲೇ ಈ ಪ್ರಕರಣದ ಸಂಬಂಧವಾಗಿ ಯಾವ ಬೆಳವಣಿಗೆ ಆಗಿದೆ, ಜೊತೆಗೆ ಯಾವಂತಹ ಡೆವಲಪ್ಮೆಂಟ್ಗಳು ಏನೇನಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಗೃಹ ಸಚಿವರ ನಿವಾಸಕ್ಕೆ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರು ಕೂಡ ಬಂದಿರುವಂಥದ್ದು. ಈ ಪ್ರಕರಣದ ಒಂದು ಮುಂದಿನ ತನಿಖೆಯ ಹಂತ ಆಗಿರ್ಬೋದು, ಜೊತೆಗೆ ಈಗಿನವರೆಗೂ ಆಗಿರುವಂತಹ ಒಂದು ಬೆಳವಣಿಗೆ ಇರುವಂಥದ್ದು ಎಲ್ಲವನ್ನು ಕೂಡ ಮಾಹಿತಿಯನ್ನು ನೀಡುವಂತಹ ನಿಟ್ಟಿನಲ್ಲಿ ಬಂದಿರುವಂಥದ್ದು. ರಾಮ, ಓಕೆ, ಥ್ಯಾಂಕ್ ಯು ಜಗದೀಶ್.